ಬಂದೋಬಸ್ತ್ ನೀವು ಸಾಕಷ್ಟು ಮಾಡಿದರು. ಅದೇ ರೀತಿ ಇದು ಬಂದೋಬಸ್ತ್ ಇರ್ತದೆ. ಮೋಸ್ಟ್ಲಿ ಇದು ರೆಗ್ಯುಲೇಟೆಡ್ ಟೈಪ್ ಬಂದೋಬಸ್ತ್ ಇದೆ. ಇಲ್ಲಿ ಮುಖ್ಯವಾಗಿ ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲ ಹಾಕ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ರೋಡ್ನಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಕೊಂಡು ಹೋಗಬಾರ್ದು. ಹುಡುಕಾಡಿದ್ರೆ ಆ ಥರ ಆಗ್ತದೆ. ಟ್ರಾಫಿಕ್ನವ್ರ ಕೆಲಸ ಏನಂತಂದರೆ ಇಮಿಡಿಯೇಟಾಗಿ ಯಾರು ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿ ಹೋಗ್ತಾ ಇರಬೇಕು. ಎಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ಅಲ್ಲಿ ಕಳಿಸ್ಬೇಕು. ಸ್ವಲ್ಪ ವಿಸಿಲ್ ಇದಾವಲ್ಲ ಎಲ್ಲ ಕಡೆ. ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಆಗಿದೆಯಾ? ಹಾಂ, ಅಲ್ಲಿಗೆ ವೆಹಿಕಲ್ಗಳು ಕಮ್ಯುನಿಕೇಷನ್ ಆಗಿದೆಯಾ? ಬಸ್ಸುಗಳು ಎಲ್ಲಿ ಡ್ರಾಪ್ ಮಾಡಿ ಎಲ್ಲಿ ಹೋಗ್ಬೇಕಂತೇಳಿ ಅವರಿಗೆ ಕೌಂಟ್ರಿಗೆ ಒಬ್ಬೊಬ್ಬರಿದ್ದು ನೀಟಾಗಿ ಅವರು ಊಟ ನಿಲ್ಸ್ಕೊಂಡು ಬರಬೇಕು. ಊಟ ಮಾಡುವಂಥ ಅಂದ್ರೆ ಒಂದು ವ್ಯವಸ್ಥೆಯನ್ನು ಈ ಆ ಬ್ಯಾರಿಕೇಡ್ ಇದೆಯಲ್ಲ ಅಲ್ಲಿ ಯಾರಿರ್ತಾರೆ ಗಾಡಿಗಳು ಯಾರ ಇದ್ರೂ ಸಹಿತ ಇಲ್ಲೇ ಹೇಳೋದು ಹೋಗ್ಬೇಕಂತ ಹೇಳ್ಬೇಕು. ಇಲ್ಲಿ ಮಾತ್ರ ಪಾರ್ಕಿಂಗ್ ಇಲ್ಲ. ಇದನ್ನೇ ಬಿಡಬೇಕು. ಲಿಸ್ಟ್ ಎಷ್ಟು ನಾನು 3 ದಿನ ಕೊಡ್ಬೋದು. ಆ ಲಿಸ್ಟ್ ಅದಾದಮೇಲೆ ಮಿನಿಸ್ಟ್ರುಗಳು ಎಕ್ಸ್ಟ್ರಾ ಬರ್ತಾರೆ. ಹತ್ತಿರಕರಾದ್ರು ಕೂತ್ಕೊಳ್ಳಿ ಚೇರ್ ಇದ್ದಾಗ ಬಿಟ್ಟರೆ ಹಿಂದ್ಗಡೆ ಯಾರು ನಿಲ್ಲೋದು ಅದು ಎಲ್ಲ ತೆಗೆದು ಅವ್ರನ್ನ ಕೆಳಗಡೆ ನಿಂತ್ಕೊಂಡ್ಬಂದು ಕಳಿಸ್ಬೇಕು. ಆಮೇಲೆ ಇಲ್ಲಿ ಅಲ್ಲಿ ಇದು ಈ ಪ್ಲೇಸ್ನಲ್ಲಿ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಡ್ಯೂಟಿ. ನೀವು ಆ ಕಡೆ ಸ್ವಲ್ಪ ಜನ ಆ ಕಡೆ ಹೆಚ್ಚ ಕಡಿಮೆ ಆದ್ರೆ ನಡೀತದೆ. ಇಲ್ಲಿ ಮಾತ್ರ ಏನು ಇದು ಕ್ಲೋಸ್ ಇದೆ, ಡೀಸೆಲ್ ಕ್ಲೋಸ್ ಆಗಿದೆ. ಸೊ ಹಾಂ, ಈಗ ಅವ್ರನ್ನ ಶಿವಪ್ರಸಾದ್ ಹಾಂ ಬಂದೋಬಸ್ತ್ ನೀವು ಸಾಕಷ್ಟು ಮಾಡಿದರು. ಅದೇ ರೀತಿ ಇದು ಬಂದೋಬಸ್ತ್ ಇರ್ತದೆ. ಮೋಸ್ಟ್ಲಿ ಇದು ರೆಗ್ಯುಲೇಟೆಡ್ ಟೈಪ್ ಬಂದೋಬಸ್ತ್ ಇದೆ. ಇಲ್ಲಿ ಮುಖ್ಯವಾಗಿ ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲ ಹಾಕ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ರೋಡ್ನಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಕೊಂಡು ಹೋಗಬಾರ್ದು. ಹುಡುಕಾಡಿದ್ರೆ ಆ ಥರ ಆಗ್ತದೆ. ಟ್ರಾಫಿಕ್ನವ್ರ ಕೆಲಸ ಏನಂತಂದರೆ ಇಮಿಡಿಯೇಟಾಗಿ ಯಾರು ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿ ಹೋಗ್ತಾ ಇರಬೇಕು. ಎಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ಅಲ್ಲಿ ಕಳಿಸ್ಬೇಕು. ಸ್ವಲ್ಪ ವಿಸಿಲ್ ಇದಾವಲ್ಲ ಎಲ್ಲ ಕಡೆ. ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಆಗಿದೆಯಾ? ಹಾಂ, ಅಲ್ಲಿಗೆ ವೆಹಿಕಲ್ಗಳು ಕಮ್ಯುನಿಕೇಷನ್ ಆಗಿದೆಯಾ? ಬಸ್ಸುಗಳು ಎಲ್ಲಿ ಡ್ರಾಪ್ ಮಾಡಿ ಎಲ್ಲಿ ಹೋಗ್ಬೇಕಂತೇಳಿ ಅವರಿಗೆ ಕೌಂಟ್ರಿಗೆ ಒಬ್ಬೊಬ್ಬರಿದ್ದು ನೀಟಾಗಿ ಅವರು ಊಟ ನಿಲ್ಸ್ಕೊಂಡು ಬರಬೇಕು. ಊಟ ಮಾಡುವಂಥ ಅಂದ್ರೆ ಒಂದು ವ್ಯವಸ್ಥೆಯನ್ನು ಈ ಆ ಬ್ಯಾರಿಕೇಡ್ ಇದೆಯಲ್ಲ ಅಲ್ಲಿ ಯಾರಿರ್ತಾರೆ ಗಾಡಿಗಳು ಯಾರ ಇದ್ರೂ ಸಹಿತ ಇಲ್ಲೇ ಹೇಳೋದು ಹೋಗ್ಬೇಕಂತ ಹೇಳ್ಬೇಕು. ಇಲ್ಲಿ ಮಾತ್ರ ಪಾರ್ಕಿಂಗ್ ಇಲ್ಲ. ಇದನ್ನೇ ಬಿಡಬೇಕು. ಲಿಸ್ಟ್ ಎಷ್ಟು ನಾನು 3 ದಿನ ಕೊಡ್ಬೋದು. ಆ ಲಿಸ್ಟ್ ಅದಾದಮೇಲೆ ಮಿನಿಸ್ಟ್ರುಗಳು ಎಕ್ಸ್ಟ್ರಾ ಬರ್ತಾರೆ. ಹತ್ತಿರಕರಾದ್ರು ಕೂತ್ಕೊಳ್ಳಿ ಚೇರ್ ಇದ್ದಾಗ ಬಿಟ್ಟರೆ ಹಿಂದ್ಗಡೆ ಯಾರು ನಿಲ್ಲೋದು ಅದು ಎಲ್ಲ ತೆಗೆದು ಅವ್ರನ್ನ ಕೆಳಗಡೆ ನಿಂತ್ಕೊಂಡ್ಬಂದು ಕಳಿಸ್ಬೇಕು. ಆಮೇಲೆ ಇಲ್ಲಿ ಅಲ್ಲಿ ಇದು ಈ ಪ್ಲೇಸ್ನಲ್ಲಿ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಡ್ಯೂಟಿ. ನೀವು ಆ ಕಡೆ ಸ್ವಲ್ಪ ಜನ ಆ ಕಡೆ ಹೆಚ್ಚ ಕಡಿಮೆ ಆದ್ರೆ ನಡೀತದೆ. ಇಲ್ಲಿ ಮಾತ್ರ ಏನು ಇದು ಕ್ಲೋಸ್ ಇದೆ, ಡೀಸೆಲ್ ಕ್ಲೋಸ್ ಆಗಿದೆ. ಸೊ ಹಾಂ, ಈಗ ಅವ್ರನ್ನ ಶಿವಪ್ರಸಾದ್ ಹಾಂ ಬಂದೋಬಸ್ತ್ ನೀವು ಸಾಕಷ್ಟು ಮಾಡಿದರು. ಅದೇ ರೀತಿ ಇದು ಬಂದೋಬಸ್ತ್ ಇರ್ತದೆ. ಮೋಸ್ಟ್ಲಿ ಇದು ರೆಗ್ಯುಲೇಟೆಡ್ ಟೈಪ್ ಬಂದೋಬಸ್ತ್ ಇದೆ. ಇಲ್ಲಿ ಮುಖ್ಯವಾಗಿ ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲ ಹಾಕ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ರೋಡ್ನಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಕೊಂಡು ಹೋಗಬಾರ್ದು. ಹುಡುಕಾಡಿದ್ರೆ ಆ ಥರ ಆಗ್ತದೆ. ಟ್ರಾಫಿಕ್ನವ್ರ ಕೆಲಸ ಏನಂತಂದರೆ ಇಮಿಡಿಯೇಟಾಗಿ ಯಾರು ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿ ಹೋಗ್ತಾ ಇರಬೇಕು. ಎಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ಅಲ್ಲಿ ಕಳಿಸ್ಬೇಕು. ಸ್ವಲ್ಪ ವಿಸಿಲ್ ಇದಾವಲ್ಲ ಎಲ್ಲ ಕಡೆ. ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಆಗಿದೆಯಾ? ಹಾಂ, ಅಲ್ಲಿಗೆ ವೆಹಿಕಲ್ಗಳು ಕಮ್ಯುನಿಕೇಷನ್ ಆಗಿದೆಯಾ? ಬಸ್ಸುಗಳು ಎಲ್ಲಿ ಡ್ರಾಪ್ ಮಾಡಿ ಎಲ್ಲಿ ಹೋಗ್ಬೇಕಂತೇಳಿ ಅವರಿಗೆ ಕೌಂಟ್ರಿಗೆ ಒಬ್ಬೊಬ್ಬರಿದ್ದು ನೀಟಾಗಿ ಅವರು ಊಟ ನಿಲ್ಸ್ಕೊಂಡು ಬರಬೇಕು. ಊಟ ಮಾಡುವಂಥ ಅಂದ್ರೆ ಒಂದು ವ್ಯವಸ್ಥೆಯನ್ನು ಈ ಆ ಬ್ಯಾರಿಕೇಡ್ ಇದೆಯಲ್ಲ ಅಲ್ಲಿ ಯಾರಿರ್ತಾರೆ ಗಾಡಿಗಳು ಯಾರ ಇದ್ರೂ ಸಹಿತ ಇಲ್ಲೇ ಹೇಳೋದು ಹೋಗ್ಬೇಕಂತ ಹೇಳ್ಬೇಕು. ಇಲ್ಲಿ ಮಾತ್ರ ಪಾರ್ಕಿಂಗ್ ಇಲ್ಲ. ಇದನ್ನೇ ಬಿಡಬೇಕು. ಲಿಸ್ಟ್ ಎಷ್ಟು ನಾನು 3 ದಿನ ಕೊಡ್ಬೋದು. ಆ ಲಿಸ್ಟ್ ಅದಾದಮೇಲೆ ಮಿನಿಸ್ಟ್ರುಗಳು ಎಕ್ಸ್ಟ್ರಾ ಬರ್ತಾರೆ. ಹತ್ತಿರಕರಾದ್ರು ಕೂತ್ಕೊಳ್ಳಿ ಚೇರ್ ಇದ್ದಾಗ ಬಿಟ್ಟರೆ ಹಿಂದ್ಗಡೆ ಯಾರು ನಿಲ್ಲೋದು ಅದು ಎಲ್ಲ ತೆಗೆದು ಅವ್ರನ್ನ ಕೆಳಗಡೆ ನಿಂತ್ಕೊಂಡ್ಬಂದು ಕಳಿಸ್ಬೇಕು. ಆಮೇಲೆ ಇಲ್ಲಿ ಅಲ್ಲಿ ಇದು ಈ ಪ್ಲೇಸ್ನಲ್ಲಿ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಡ್ಯೂಟಿ. ನೀವು ಆ ಕಡೆ ಸ್ವಲ್ಪ ಜನ ಆ ಕಡೆ ಹೆಚ್ಚ ಕಡಿಮೆ ಆದ್ರೆ ನಡೀತದೆ. ಇಲ್ಲಿ ಮಾತ್ರ ಏನು ಇದು
ಕ್ಲೋಸ್ ಇದೆ, ಡೀಸೆಲ್ ಕ್ಲೋಸ್ ಆಗಿದೆ. ಸೊ ಹಾಂ, ಈಗ ಅವ್ರನ್ನ ಹಾಂ, ಶಿವಪ್ರಸಾದ್. ಹಾಂ, ಬಂದೋಬಸ್ತ್ ನೀವು ಸಾಕಷ್ಟು ಮಾಡಿದರು. ಅದೇ ರೀತಿ ಇದು ಬಂದೋಬಸ್ತ್ ಇರ್ತದೆ. ಮೋಸ್ಟ್ಲಿ ಇದು ರೆಗ್ಯುಲೇಟೆಡ್ ಟೈಪ್ ಬಂದೋಬಸ್ತ್ ಇದೆ. ಇಲ್ಲಿ ಮುಖ್ಯವಾಗಿ ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲ ಹಾಕ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ರೋಡ್ನಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಕೊಂಡು ಹೋಗಬಾರ್ದು. ಹುಡುಕಾಡಿದ್ರೆ ಆ ಥರ ಆಗ್ತದೆ. ಟ್ರಾಫಿಕ್ನವ್ರ ಕೆಲಸ ಏನಂತಂದರೆ ಇಮಿಡಿಯೇಟಾಗಿ ಯಾರು ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿ ಹೋಗ್ತಾ ಇರಬೇಕು. ಎಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ಅಲ್ಲಿ ಕಳಿಸ್ಬೇಕು. ಸ್ವಲ್ಪ ವಿಸಿಲ್ ಇದಾವಲ್ಲ ಎಲ್ಲ ಕಡೆ, ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಆಗಿದೆಯಾ? ಹಾಂ, ಅಲ್ಲಿಗೆ ವೆಹಿಕಲ್ಗಳು ಕಮ್ಯುನಿಕೇಷನ್ ಆಗಿದೆಯಾ? ಬಸ್ಗಳು ಎಲ್ಲಿ ಡ್ರಾಪ್ ಮಾಡಿ ಎಲ್ಲಿ ಹೋಗ್ಬೇಕಂತೇಳಿ ಅವರಿಗೆ ಕೌಂಟ್ರಿಗೆ ಬಂದಿದ್ದು ನೀಟಾಗಿ ಅವರು ಊಟ ನಿಲ್ಸ್ಕೊಂಡು ಬರಬೇಕು. ಊಟ ಮಾಡುವಂಥ ಅಂದ್ರೆ ಒಂದು ವ್ಯವಸ್ಥೆನ ಈ ಆ ಬ್ಯಾರಿಕೇಡ್ ಇದೆಯಲ್ಲ ಅಲ್ಲಿ ಯಾರಿರ್ತಾರೆ ಗಾಡಿಗಳು ಯಾರ ಇದ್ರೂ ಸಹಿತ ಇಲ್ಲೇ ಇರೋದು ಹೋಗ್ಬೇಕಂತ ಹೇಳ್ಬೇಕು. ಇಲ್ಲಿ ಮಾತ್ರ ಪಾರ್ಕಿಂಗ್ ಇಲ್ಲ. ಇದನ್ನೇ ಬಿಡಬೇಕು. ಲಿಸ್ಟ್ ಎಷ್ಟು ನಾನು 3 ದಿನ ಲಿಸ್ಟ್ ಕೊಡ್ಬೋದು. ಆ ಲಿಸ್ಟ್ ಅದಾದಮೇಲೆ ಮಿನಿಸ್ಟ್ರುಗಳು ಎಕ್ಸ್ಟ್ರಾ ಬರ್ತಾರೆ. ಹತ್ತಿರ ಕೆಲವರು ಕೂತ್ಕೊಳ್ಳಿ ಚೇರ್ ಇದ್ದಾಗ ಬಿಟ್ಟರೆ ಹಿಂದ್ಗಡೆ ಯಾರು ನಿಲ್ಲೋದು ಅದು ಎಲ್ಲ ತೆಗೆದು ಅವ್ರನ್ನ ಕೆಳಗಡೆ ನಿಂತ್ಕೊಂಡ್ಬಂದು ಕಳಿಸ್ಬೇಕು. ಆಮೇಲೆ ಇಲ್ಲಿ ಅಲ್ಲಿ ಇದು ಈ ಪ್ಲೇಸ್ನಲ್ಲಿ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಡ್ಯೂಟಿ. ನೀವು ಆ ಕಡೆ ಸ್ವಲ್ಪ ಜನ ಆ ಕಡೆ ಹೆಚ್ಚು ಕಡಿಮೆ ಆದ್ರೆ ನಡೀತದೆ. ಇಲ್ಲಿ ಮಾತ್ರ ಏನು ಇದು ಕ್ಲೋಸ್ ಇದೆ, ಡೀಸೆಲ್ ಕ್ಲೋಸ್ ಆಗಿದೆ. ಸೊ ಹಾಂ, ಈಗ ಅವ್ರನ್ನ ಹಾಂ, ಶಿವಪ್ರಸಾದ್. ಹಾಂ, ಬಂದೋಬಸ್ತ್ ನೀವು ಸಾಕಷ್ಟು ಮಾಡಿದರು. ಅದೇ ರೀತಿ ಇದು ಬಂದೋಬಸ್ತ್ ಇರ್ತದೆ. ಮೋಸ್ಟ್ಲಿ ಇದು ರೆಗ್ಯುಲೇಟೆಡ್ ಟೈಪ್ ಬಂದೋಬಸ್ತ್ ಇದೆ. ಇಲ್ಲಿ ಮುಖ್ಯವಾಗಿ ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲ ಹಾಕ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ರೋಡ್ನಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಕೊಂಡು ಹೋಗಬಾರ್ದು. ಹುಡುಕಾಡಿದ್ರೆ ಆ ಥರ ಆಗ್ತದೆ. ಟ್ರಾಫಿಕ್ನವ್ರ ಕೆಲಸ ಏನಂತಂದರೆ ಇಮಿಡಿಯೇಟಾಗಿ ಯಾರು ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿ ಹೋಗ್ತಾ ಇರಬೇಕು. ಎಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ಅಲ್ಲಿ ಕಳಿಸ್ಬೇಕು. ಸ್ವಲ್ಪ ವಿಸಿಲ್ ಇದಾವಲ್ಲ ಎಲ್ಲ ಕಡೆ, ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಆಗಿದೆಯಾ? ಹಾಂ, ಅಲ್ಲಿಗೆ ವೆಹಿಕಲ್ಗಳು ಕಮ್ಯುನಿಕೇಷನ್ ಆಗಿದೆಯಾ? ಬಸ್ಗಳು ಎಲ್ಲಿ ಡ್ರಾಪ್ ಮಾಡಿ ಎಲ್ಲಿ ಹೋಗ್ಬೇಕಂತೇಳಿ ಅವರಿಗೆ ಕೌಂಟ್ರಿಗೆ ಬಂದಿದ್ದು ನೀಟಾಗಿ ಅವರು ಊಟ ನಿಲ್ಸ್ಕೊಂಡು ಬರಬೇಕು. ಊಟ ಮಾಡುವಂಥ ಅಂದ್ರೆ ಒಂದು ವ್ಯವಸ್ಥೆನ ಈ ಆ ಬ್ಯಾರಿಕೇಡ್ ಇದೆಯಲ್ಲ ಅಲ್ಲಿ ಯಾರಿರ್ತಾರೆ ಗಾಡಿಗಳು ಯಾರ ಇದ್ರೂ ಸಹಿತ ಇಲ್ಲೇ ಇರೋದು ಹೋಗ್ಬೇಕಂತ ಹೇಳ್ಬೇಕು. ಇಲ್ಲಿ ಮಾತ್ರ ಪಾರ್ಕಿಂಗ್ ಇಲ್ಲ. ಇದನ್ನೇ ಬಿಡಬೇಕು. ಲಿಸ್ಟ್ ಎಷ್ಟು ನಾನು 3 ದಿನ ಲಿಸ್ಟ್ ಕೊಡ್ಬೋದು. ಆ ಲಿಸ್ಟ್ ಅದಾದಮೇಲೆ ಮಿನಿಸ್ಟ್ರುಗಳು ಎಕ್ಸ್ಟ್ರಾ ಬರ್ತಾರೆ. ಹತ್ತಿರ ಕೆಲವರು ಕೂತ್ಕೊಳ್ಳಿ ಚೇರ್ ಇದ್ದಾಗ ಬಿಟ್ಟರೆ ಹಿಂದ್ಗಡೆ ಯಾರು ನಿಲ್ಲೋದು ಅದು ಎಲ್ಲ ತೆಗೆದು ಅವ್ರನ್ನ ಕೆಳಗಡೆ ನಿಂತ್ಕೊಂಡ್ಬಂದು ಕಳಿಸ್ಬೇಕು. ಆಮೇಲೆ ಇಲ್ಲಿ ಅಲ್ಲಿ ಇದು ಈ ಪ್ಲೇಸ್ನಲ್ಲಿ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಡ್ಯೂಟಿ. ನೀವು ಆ ಕಡೆ ಸ್ವಲ್ಪ ಜನ ಆ ಕಡೆ ಹೆಚ್ಚು ಕಡಿಮೆ ಆದ್ರೆ ನಡೀತದೆ. ಇಲ್ಲಿ ಮಾತ್ರ ಏನು ಇದು ಕ್ಲೋಸ್ ಇದೆ, ಡೀಸೆಲ್ ಕ್ಲೋಸ್ ಆಗಿದೆ. ಸೊ ಹಾಂ, ಈಗ ಅವ್ರನ್ನ ಹಾಂ, ಶಿವಪ್ರಸಾದ್. ಹಾಂ.